ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರ ಆಡಳಿತ ಫೆಬ್ರವರಿ 3ಕ್ಕೆ ಹೆಚ್ಚು ಕಡಿಮೆ ಮುಗಿಯಲಿದೆ. ಚುನಾವಣಾ ಘೋಷಣೆಯಾಗುವವರೆಗೂ ಗ್ರಾಮ ಪಂಚಾಯಿತಿಗೆ ಸರ್ಕಾರ ಆಡಳಿತಾಧಿಕಾರಿ ನೇಮಕ ಮಾಡಬಾರದು ಎಂದು ತಾಲೂಕಾ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಅಧ್ಯಕ್ಷ ಯಲ್ಲಪ್ಪ ಕರ್ಮುಡಿ ಆಗ್ರಹ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸಮನಿ, ಪ್ರಜಾಪ್ರಭು ಟಿವಿ, ಮುಂಡರಗಿ. ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಗಿತಾ ಬಂದಿದ್ದು, ಈಗ ಸರ್ಕಾರದವರು ಯಾವುದೇ ಕೆಟಗರಿ ಅನೌನ್ಸ್ಮೆಂಟ್ ಇಲ್ಲ, ಆನಂತರ ಎಲೆಕ್ಷನ್ ಡೇಟ್ ಅನೌನ್ಸ್ಮೆಂಟ್ ಮಾಡಿಲ್ಲ, ಮಾಡಲಾರ್ದನ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ. ಆ ಅಧಿಕಾರಿಗಳ ನೇಮಕ ಮಾಡಬೇಕಾದ್ರೆ ಪಂಚಾಯತ್ ರಾಜ್ ಆ್ಯಕ್ಟಿನೊಳಗೆ ಪ್ರಕರಣ 8 ಉಪ ಪ್ರಕರಣ 1ರಲ್ಲಿ ಸದಸ್ಯರನ್ನ ಇವರು ಎಲೆಕ್ಷನ್ ಡೇಟ್ ಮುಂದೆ ಹಾಕಿದ್ರೆ ಸದಸ್ಯರನ್ನ ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ಸದಸ್ಯರನ್ನ ಮುಂದುವರಿಸ್ಬೇಕಂತೇಳಿ ನಾವು ನಮ್ಮ ಗ್ರಾಮ ಪಂಚಾಯತಿ ಒಕ್ಕೂಟದಿಂದ ಒಕ್ಕೂರ್ಲಿನ ಆಗ್ರಹ ಮಾಡ್ತೀವಿ. ಯಾಕೆ ಅದು ಮಾಡಬೇಕು ಅಂದ್ರೆ, ಈಗ 15ನೇ ಹಣಕಾಸಿನ ದುಡ್ಡು ಹೋದ ವರ್ಷ ಮಾರ್ಚ್ದಿಂದ ಈ ಮಾರ್ಚ್ ಬಂದರೂ ಕೂಡ ಇವತ್ತಿನವರೆಗೂ 15ನೇ ಹಣಕಾಸಿನ ದುಡ್ಡು ಬಂದಿಲ್ಲ. ಆಮೇಲೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕುಂಠಿತ ಆಗ್ಯಾವ. ಈ 1 ವರ್ಷದೊಳಗಂತೂ ಸಂಪೂರ್ಣ ಗ್ರಾಮ ಪಂಚಾಯತಿ ಕುಂಠಿತ ಆಗಿತ್ತು. ಅದಕ್ಕೆ ನಾವು ಈ ಸದಸ್ಯರನ್ನ ಮುಂದುವರಿಸಿ ಅತ್ಯಂತ ಶೀಘ್ರದೊಳಗೆ 15ನೇ ಹಣಕಾಸಿನ ದುಡ್ಡನ್ನು ಬಿಡುಗಡೆ ಮಾಡ್ಬೇಕಂತ ಹೇಳಿ ನಾವು ಒಕ್ಕೂಟದಿಂದ, ನಮ್ಮ ಮುಂಡರಗಿ ತಾಲೂಕಾ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದಿಂದ ಒಕ್ಕೂರ್ಲಿನ ಆಗ್ರಹ ಮಾಡ್ತೀವಿ ಸರ್ಕಾರಕ್ಕೆ. ನಾವು ಸದಸ್ಯರ ಒಕ್ಕೂಟದಿಂದ ಜನವರಿ 21ನೇ ತಾರೀಕು, ಇದೇ ತಿಂಗಳ 21ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಾವು ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ. ಜನಾಧಿಕಾರಿ ಸಮಾವೇಶ ಅಂದ್ರೆ ಈಗಿನ ಆಡಳಿತಾಧಿಕಾರಿಯನ್ನ ನೇಮಕ ಮಾಡ್ತಾ ಇದ್ದಾರೆ, ಅದನ್ನ ನೇಮಕ ಮಾಡಬೇಡ್ರಿ, ನಮ್ಗೆ ನೀವು ಚುನಾವಣೆ ಮಾಡಿದ್ರೆ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಅತಿ ಶೀಘ್ರವಾಗಿ ಚುನಾವಣೆ ಮಾಡಲ್ಲ, ಅದನ್ನ ಆಡಳಿತಾಧಿಕಾರಿ ಮಾಡಿದ್ರೆ ನಮ್ದು ಅದಕ್ಕೆ ವಿರೋಧವೈತಿ. ಯಾಕಂದ್ರೆ ಪಂಚಾಯತ್ ಆಕ್ಟ್ ಒಳಗೆ, ಕಾಯ್ದೆ ಒಳಗೆ 8 ಪ್ರಕರಣ 1ರಲ್ಲಿ ಈಗಿನ ಆಡಳಿತಾಧಿಕಾರಿ ನೇಮಕ ಮಾಡಲಾರ್ದನ್ನ ಈಗಿನ ಸದಸ್ಯರಿದ್ದಾರೆ, ಅದೇ ಸದಸ್ಯರನ್ನ ಮುಂದುವರ್ಸ್ಕೊಂಡು ಹೋಗಕ್ಕೆ ಒಂದು ಕಾಯ್ದೆ ಇದೆ. ಆ ಕಾಯ್ದೆ ಪ್ರಕಾರ ಅದನ್ನ ನಡ್ಸ್ಕೊಂಡು ಹೋಗಿ ಅಂತ ಕೇಳ್ತಾ ಇದೀವಿ. ಯಾಕಂದ್ರೆ ಚುನಾವಣೆಯನ್ನ ಘೋಷಣೆ ಮಾಡಿಲ್ಲ, ಮೇಲಾಗಿ ಮೀಸಲಾತಿಯನ್ನ ಇದುವರೆಗೂ ಗ್ರಾಮ ಪಂಚಾಯತಿ ಅವಧಿ ಮುಗಿತಾ ಬಂದ್ರೂ ಮೀಸಲಾತಿ ಪ್ರಕಟಣೆ ಮಾಡಿಲ್ಲ. ಮೀಸಲಾತಿ ಪ್ರಕಟಣೆ ಮಾಡಲಾರ್ದನ ಮತ್ತು ಚುನಾವಣೆ ಆದೇಶ ಮಾಡಲಾರ್ದನೆ ಆಲ್ರೆಡಿ ಈಗ ಗ್ರಾಮ ಪಂಚಾಯತಿ ಎಲ್ಲ ಆಡಳಿತಾಧಿಕಾರಿನ ನೇಮಕ ಮಾಡಕ್ಕೆ ಆಲ್ರೆಡಿ ಹೊರಡಿಸಿದಾರೆ. ಅದಕ್ಕೆ ನಮ್ದು ಎಲ್ಲ ಗ್ರಾಮ ಪಂಚಾಯತಿ ಒಕ್ಕೂಟದಿಂದ ಎಲ್ಲ ಸದಸ್ಯರ ವತಿಯಿಂದ ನಮ್ಗೆ ಅದಕ್ಕೆ ಧಿಕ್ಕಾರ ಐತೆ ಅಂತೇಳಿ ಹೇಳ್ತಾ ಇದ್ದೀವಿ. ಗಣೇಶ್ ಬರ್ಮಕ್ನವ್ರು ಅಂತೇಳಿ. ಈಗ 2 ವರ್ಷ ಆಯ್ತು ನಾವು ಕೆಲಸ ಮಾಡಿ, ಇವತ್ತಿನವರೆಗೂ ನರೇಗಾದ್ದು ಯಾವ ಬಿಲ್ ಮಾಡಿಲ್ಲ. ಮೊನ್ನೆ ಒಂದು ಮಟೀರಿಯಲ್ ಬಿಟ್ಟರೆ, ಸ್ವಲ್ಪ ರೊಕ್ಕ ಬಿಟ್ಟರು ಅವನು ಎಲ್ಲ ರಿಜೆಕ್ಟ್ ಮಾಡ್ಯಾರ. ಇಂಥ ಟೈಮ್ದೊಳಗೆ ಇವರು ಚುನಾವಣೆ ಮಾಡಿದ್ರೆ ನಮ್ದೇನು ಅಭ್ಯಂತರ ಇದ್ದಿಲ್ಲ, ಮುಂದಿನ ಅಧಿಕಾರಿಗಳು ಬರ್ತಿದ್ರು, ಅವ್ರ ಕಡೆಯಿಂದ ಬಿಲ್ ಮಾಡಿಸ್ಕೊಂತಿದ್ವಿ. ಅದನ್ನು ಬಿಟ್ಟು ಈಗ ಅಧಿಕಾರಿಗಳನ್ನ ನೇಮಿಸ್ತೀವಿ ಅಂತಾರೆ. ಅಧಿಕಾರಿ ನೇಮಿಸೋಕೆ ಇವ್ರಿಗೆ ಕಾನೂನುಬದ್ಧವಾಗಿ ಅದು ಇಲ್ಲ. ಚುನಾವಣೆ ಮಾಡಬೇಕು, ಕೆಟಗರಿ ಬಿಡಬೇಕಾಯಿತು, ಅದನ್ನೂ ಬಿಡಲಿಲ್ಲ. ಅದಕ್ಕೆ ನಾವೇನಂತೀವಿ ಅಂದ್ರೆ, ನಮ್ದು ಎಲ್ಲ ನಮ್ಮ ಗದಗ ಜಿಲ್ಲಾದ ಪಂಚಾಯತಿ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರು ಕೂಡಿ ನಾವು ಇದಕ್ಕೆ ನಮಗೆ ವಿರೋಧ ಐತಿ. ನಾವು ಇದ್ರ ಬಗ್ಗೆ ಸ್ಟ್ರೈಕ್ ಮಾಡೋಕ್ಕಾಗುತ್ತೆ. ಆಡಳಿತಾಧಿಕಾರಿಗಳನ್ನು ನಿಶ್ಚಿತ ಕರೆಯುವಾಗ ನಾವು ತಾಲೂಕು ಪಂಚಾಯತಿ ಮುಂದೆ ಇಡೋ ತಾಲೂಕು